ಗುರುಭ್ಯೋ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾಪರ ಭಟ್ಟಾರಿಕೆ ಸಕಲ ಜೀವರಾಶಿಗಳಲ್ಲಿಯೂ ತನ್ನ ಚೇತನಾಶಕ್ತಿಯನ್ನು ಸಮರ್ಪಕವಾಗಿ ನೀಡಿದ್ದಾಳೆ. ಯಾವುದೇ ವ್ಯಕ್ತಿ ಆ ಜಗನ್ಮಾತೆ ಶಕ್ತಿ ಇಲ್ಲದೆ ಹೋದರೆ ಜಡವಸ್ತುವಿನ ಹಾಗೆ ಬಿದ್ದಿರಬೇಕಾಗುತ್ತೆ. ನಾವು ನಿತ್ಯ ಏನು ಕೆಲಸಗಳನ್ನು ಮಾಡ್ತೀವಿ ಅಲ್ಲಿ ವ್ಯಯಿಸುವಂತಹ ಶಕ್ತಿ ಕೂಡ ಆ ಜಗನ್ಮಾತೆಯದ್ದೇ. ಒಂದು ಸಣ್ಣ ಪೆನ್ನನ್ನು ಎತ್ಕೊಳ್ಳೋದಕ್ಕೆ ವ್ಯಯಿಸುವ ಶಕ್ತಿ ಕೂಡ ಆ ದೇವಿಯದ್ದೇ. ಆ ದೇವಿಯ ಶಕ್ತಿ ಈ ದೇಹದಲ್ಲಿ ಇಲ್ಲ ಅಂದರೆ ನಾವು ಜಡವಾಗಿರ್ತೀವಿ, ಚೈತನ್ಯಹೀನರಾಗಿ ಹೋಗ್ತೀವಿ. ಹಾಗಾಗಿ ಲಲಿತಾ ಸಹಸ್ರನಾಮದಲ್ಲಿ ಹೇಗೆ ದೇವಿ ನಮ್ಮಲ್ಲಿ ಇದ್ದಾಳೆ ಅನ್ನೋದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿಯೊಂದು ಜೀವಿಯಲ್ಲೂ ಷಟ್ಚಕ್ರಗಳ ಮೂಲಕ ತನ್ನ ಶಕ್ತಿಯನ್ನು ಸಂಚಾರ ಮಾಡಿಸ್ತಾನೆ ಇರ್ತಾಳೆ. ಹಾಗಾಗಿ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪುರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಳಸ್ಥ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ, ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ವಿಸತಂತು ತ್ವನೀಸಿ. ವಾಗ್ದೇವಿಯರು ಎಷ್ಟು ಅರ್ಥಗರ್ಭಿತವಾಗಿ ಅಥವಾ ಎಷ್ಟು ರಹಸ್ಯಮಯವಾಗಿ ಈ 4 ಸಾಲುಗಳಲ್ಲಿ ಜಗನ್ಮಾತೆಯ ಶಕ್ತಿಯನ್ನು ವಿವರಿಸಿದ್ದಾರೆ ಅಂದರೆ ಆ ಅರ್ಥ ಮಾಡಿಕೊಳ್ಳೋದಕ್ಕೆ ಎಷ್ಟು ಜನ್ಮಗಳಾದರೂ ಸಾಕಾಗೋದೇ ಇಲ್ಲ. ಮೂಲಾಧಾರ ಗ್ರಂಥಿಯಲ್ಲಿ ಆ ಬ್ರಹ್ಮಗ್ರಂಥಿ ಇರುತ್ತೆ. ಆ ಮೂಲಾಧಾರ ಶಕ್ತಿ ಯಾವಾಗಲೂ ಊರ್ಧ್ವಮುಖವಾಗಿ ಎಬ್ಬಿಸೋದು ಒಂದು ಸಾಧನೆ. ಊರ್ಧ್ವಮುಖವಾಗಿಯೇ ಹೋಗ್ತಾ ಇರುತ್ತೆ ಆ ಶಕ್ತಿ. ಪ್ರತಿಯೊಂದು ಜೀವರಾಶಿಯೂ ಕೂಡ ತನ್ನ ಜೀವನದ ಎಲ್ಲ ಬಹುತೇಕ ಚಕ್ರಗಳನ್ನು ಶುದ್ಧೀಕರಿಸಿಕೊಂಡು ಆ ದೇವಿಯ ಶಕ್ತಿಯನ್ನೇ ನಾವು ಬಳಸ್ಕೊಳ್ತಾ ಇರ್ತೀವಿ. ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬಹುತೇಕರು ಚಕ್ರಗಳ ಆ್ಯಕ್ಟಿವೇಷನ್ಗೋ ಅಥವಾ ಕುಂಡಲಿನಿ ಆ್ಯಕ್ಟಿವೇಷನ್ ಕ್ಲಾಸ್ಗಳನ್ನು ಕೇಳೇ ಇರ್ತಾರೆ. ಯಾವುದೇ ಜೀವಿ ಶಕ್ತಿಹೀನರಾಗಿದ್ದರೆ ಅಥವಾ ಆತ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಅಂದರೆ ಸಾಧ್ಯನಾ ಅಂದರೆ ನಮ್ಮ ದೇಹದಲ್ಲಿ ಚಕ್ರಗಳು ಆ್ಯಕ್ಟಿವ್ ಆಗೇ ಇರುತ್ತೆ. ಅದು ಸ್ತಬ್ಧವಾದಾಗ ಶವವಾಗಿ ಹೋಗ್ತೀವಿ. ಅದನ್ನು ಚೈತನ್ಯದಾಯಕವಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯನಾ ಅಂದರೆ ಸಾಧ್ಯ. ಚೈತನ್ಯದಾಯಕವಾಗಿ ಮಾಡ್ಕೊಳ್ಳೋದಕ್ಕಿಂತ ಆ ಚಕ್ರದ ಶಕ್ತಿಯನ್ನು ಅತೀಂದ್ರಿಯವಾಗಿ ಬಳಸ್ಕೊಳ್ಳೋದು ಮಹಾ ಸಾಧನೆಯಾಗಿರುತ್ತೆ. ಚಕ್ರಗಳನ್ನು ಆ ಚಕ್ರಗಳ ಶುದ್ಧೀಕರಣ ನಮಗೆ ಅರಿವಿಲ್ಲದೆ ಅದು ನಡೀತಾ ಹೋಗುತ್ತೆ. ಯಾವಾಗಲೂ ದೇವಿ ತನ್ನ ಶಕ್ತಿಯನ್ನು ಅಥವಾ ಬ್ರಹ್ಮಾಂಡೀಯ ಶಕ್ತಿಯನ್ನು ಪ್ರತಿ ಸಹಸ್ರದಳ ಚಕ್ರದ ಮೂಲಕ ಮೂಲಾಧಾರ ಚಕ್ರದವರೆಗೂ ಪ್ರತಿಯೊಂದು ಜೀವಿಗೂ ಪ್ರತಿನಿತ್ಯ ಹರಿಸ್ತಾನೆ ಇರ್ತಾಳೆ. ಆ ಶಕ್ತಿಯ ಮೂಲಕವೇ ನಾವು ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಆಗಿರುವಾಗ ಯಾವುದೋ ಅನ್ಯ ಒಂದು 48 ದಿನದ್ದು ಒಂದು ತಿಂಗಳ ಕ್ಲಾಸ್ಗಳ ಮೂಲಕ ನಾವು ಕುಂಡಲಿನಿಯನ್ನು ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಸಾಧ್ಯ ಅಂದರೆ ಅದು ಅಸಾಧ್ಯವಾದದ್ದು. ಅಥವಾ ಕುಂಡಲಿನಿ ಏನು ಅನ್ನೋದರ ಪರಿಚಯ ಇಲ್ಲದೆ ಇರುವವರಿಗೆ ಅವರು ಮೂರ್ಖರನ್ನಾಗಿ ಮಾಡ್ತಿರ್ತಾರೆ. ಕುಂಡಲಿನಿ ಶಕ್ತಿ ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠ ಶಕ್ತಿಗಳಲ್ಲಿ ಒಂದು. ಮಹಾವಿಷ್ಣು ಸ್ವತಃ ಹೇಳ್ತಾನೆ, ತನ್ನ ಸುದರ್ಶನ ಚಕ್ರದ ಏನಿದೆ ಅದು ನನ್ನ ಜಾಗೃತ ಕುಂಡಲಿನಿ ಶಕ್ತಿಯ ಪ್ರತೀಕ ಅಂತ ಹೇಳಿ. ಅಂದರೆ ಸಹಸ್ರ ಬ್ರಹ್ಮಾಸ್ತ್ರಗಳಿಗೆ ಸಮವಾದದ್ದು ಸುದರ್ಶನ ಚಕ್ರ. ಅಂತಹ ಸುದರ್ಶನ ಚಕ್ರವೇ ಕುಂಡಲಿನಿ ಶಕ್ತಿಯ ಪ್ರತಿರೂಪ. ಅಂದರೆ ಕುಂಡಲಿನಿ ಶಕ್ತಿಗೆ ಇನ್ಯಾವ ಶಕ್ತಿ ಇರುತ್ತೆ? ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡಂತಹ ವ್ಯಕ್ತಿ ಸ್ವಯಂ ಶಿವನಾಗಿ ಹೋಗ್ತಾನೆ ಅಥವಾ ಜಗನ್ಮಾತೆಯ ಅಂಶವಾಗಿಯೇ ಹೋಗ್ತಾರೆ. ಕುಂಡಲಿನಿ ಶಕ್ತಿ ಜಾಗೃತವಾದ ಯಾವುದೇ ವ್ಯಕ್ತಿ ಈ ಪ್ರಪಂಚದ ಯಾವ ಕೆಲಸವೂ ಅವನಿಗೆ ಅಸಾಧ್ಯವೇ ಇಲ್ಲ. ಎಲ್ಲ ಕೆಲಸಗಳನ್ನು ಅಥವಾ ಎಲ್ಲ ಅತೀಂದ್ರಿಯ ಶಕ್ತಿಗಳನ್ನು ಆತ ತನ್ನೊಳಗೆ ವ್ಯಾಪಿಸ್ಕೊಂಡಿರ್ತಾನೆ. ಢಾಕಿನಿ, ಶಾಕಿನಿ, ಯೋಗಿನಿ, ಯಕ್ಷಿಣಿಯರೆಲ್ಲರೂ ಅವನ ಅಡಿಯಾಳಾಗಿ ಹೋಗ್ತಾರೆ. ಯಾಕಂದರೆ ಕುಂಡಲಿನಿ ಸ್ವತಃ ದೇವಿ. ಆ ಜಗನ್ಮಾತೆಯನ್ನು ನಾವು ನಮ್ಮ ಶರೀರದಲ್ಲಿರುವ ಆ ಶಕ್ತಿ, ಜಡವಾಗಿ ಬಿದ್ದಂತಹ ಶಕ್ತಿಯನ್ನು ಚೈತನ್ಯಗೊಳಿಸಿದಾಗ ಬೇರಾವ ಶಕ್ತಿಯೂ ಕೂಡ ನಗಣ್ಯವಾಗಿ ಕಾಣಿಸುತ್ತೆ. ಯಾವಾಗಲೂ ಆ ಚೇತನಾಶಕ್ತಿಯಲ್ಲೇ ನಾವು ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ನಮ್ಮ ದೇಹದಲ್ಲಿ ಶಕ್ತಿಹೀನರಾಗಿ ಹೋಗಿದ್ದೀವಿ ಅಂದರೆ ತಾಯಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಅನ್ನೋ ಅರ್ಥ. ದೇಹದಲ್ಲಿ ಶಕ್ತಿ ಇದ್ದರೆ ಮಾತ್ರ ಎಲ್ಲ ಕೆಲಸ ಸಾಧ್ಯವಾಗತ್ತೆ.
ನಮ್ಮಲ್ಲಿ ಅತಿ ಹೆಚ್ಚು ದುಡ್ಡಿದೆ, ಖರ್ಚು ಮಾಡೋಕ್ಕೆ ಸಾಧ್ಯ ಆಗದೇ ಇರೋಷ್ಟು ದುಡ್ಡು ಬಿದ್ದಿದೆ, ಅಥವಾ ಐಶ್ವರ್ಯ ಇದೆ, ನನಗೆ ಹೇಳ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ ಅಷ್ಟು ಜ್ಞಾನ ಇದೆ, ಆದರೆ ನಾನು ಒಂದು ಹೆಜ್ಜೆಯೂ ಕೂಡ ಇಡೋದಕ್ಕಾಗಲ್ಲ, ಮಲಗಿದಲ್ಲೇ ನಾನು ಮಲಗಿದ್ದೀನಿ ಅಂದರೆ ಅದೆಲ್ಲವೂ ಉಪಯೋಗಕ್ಕೆ ಬರದೇ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ಶಕ್ತಿ. ನಮ್ಮ ದೇಹದಲ್ಲಿ ಶಕ್ತಿ ಇದ್ದರೆ ನನ್ನ ಜ್ಞಾನ, ನನ್ನ ದೇಹದಲ್ಲಿ ಶಕ್ತಿ ಇದ್ದರೆ ನಮ್ಮಲ್ಲಿರುವಂತಹ ಸಿರಿ ಸಂಪತ್ತನ್ನು ಬಳಸಬಹುದು. ಹಾಗಾಗಿಯೇ ಜಗನ್ಮಾತೆಯನ್ನು ಅತಿ ಹೆಚ್ಚು ಮಹತ್ವ ಯಾಕೆ ಕೊಡ್ತಾರೆ ಅಂದರೆ, ದೇವಿ ಇಲ್ಲದೆ ಇದ್ದರೆ ಶರೀರದಲ್ಲಿ ಆ ಶರೀರ ಶವಕ್ಕೆ ಸಮ. ಸ್ವತಃ ಶಿವ ಹೇಳ್ಕೊಳ್ತಿರ್ತಾನೆ, ನಾನು ದೇವಿ ಇಲ್ಲ ಅಂದಾಗ ಶವಸ್ವರೂಪಿಯಾಗಿ ಹೋಗ್ತೀನಿ ಅಂತ. ಅಂದರೆ ಜಡವಾಗಿ ಹೋಗ್ತೀವಿ. ಸಾಕ್ಷಾತ್ ಪರಶಿವನೇ ಜಡವಾಗುವಾಗ ಸಾಮಾನ್ಯ ಮನುಷ್ಯರಾದ ನಾವು ಯಾವ ಮಹಾ. ಜಗನ್ಮಾತೆ ಈ ದೇಹವನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಅಂದರೆ ಜಡ ಅಲ್ಲ, ಶವವಾಗಿ ಹೋಗಿರ್ತೇವೆ. ಹಾಗಾಗಿ ಜಗನ್ಮಾತೆಯನ್ನು ಷಟ್ಚಕ್ರಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ. ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಕಟ್ವಂಗಾದಿ ಪ್ರಹರಣ ವದನೈಕ ಸಮನ್ವಿತ ಅನಾಹುತಾಬ್ಜ ನಿಲಯ ಶ್ಯಾಮಾಭ ವನದ್ವಯ ದಂಶೋಜ್ವಲಕ್ಷಮಾಲಾದಿ ಧರ ರುದ್ರ ಸಂಸ್ಥಿತ ಮಣಿಪುರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕ ಇತೋಪೇತ ಢಾಮರ್ಯಾದಿ ವಿರಾವೃತ್ತ ಸ್ವಾದಿಷ್ಟಾನ ಮುಜಗತ ಚತುರ್ವಕ್ತ ಮನೋಹರ ಶೂಲಾದ ಸಂಪನ್ನ ಪ್ರೀತವರ್ಣಾತಿ ಕಲ್ಪಿತ. ಅಂದರೆ ಜಗನ್ಮಾತೆ ಪ್ರತಿಯೊಂದು ಚಕ್ರಗಳಲ್ಲಿ ಯಾವ ಯಾವ ಅಂಶಗಳನ್ನು ಇಟ್ಕೊಂಡಿದ್ದಾಳೆ, ಅಥವಾ ಯಾವ ಯಾವ ರೂಪದಲ್ಲಿ ನಮ್ಮ ದೇಹದಲ್ಲಿ ಇದ್ದಾಳೆ ಅನ್ನೋದನ್ನು ಭಕ್ತಿವೀರು ವಿವರಿಸ್ತಾ ಹೋಗ್ತಾರೆ. ಪ್ರತಿಯೊಂದು ಚಕ್ರಕ್ಕೂ ತನ್ನದೇ ಆದ ಬೀಜಾಕ್ಷರ ಇದೆ, ಪ್ರತಿಯೊಂದು ಚಕ್ರಗಳಿಗೂ ತನ್ನದೇ ಆದಂತಹ ಬಣ್ಣ, ಅಧಿಷ್ಠಾತಿ ದೇವತೆಗಳು ಹಾಗೂ ಅದರ ಶಕ್ತಿಯ ವ್ಯಾಪ್ತಿ, ಪಂಚಭೂತ ತತ್ವಗಳು ಒಂದೊಂದನ್ನು ಆ ಚಕ್ರಗಳು ಹಿಡಿದಿಟ್ಕೊಂಡಿರುತ್ತೆ. ಪ್ರತಿದಿನವೂ ಕ್ರಿಯಾಶೀಲವಾಗಿಯೇ ಇರುವಂತಹ ಚಕ್ರಗಳು ಯಾವಾಗ ನಿಷ್ಪ್ರಯೋಜಕವಾಗಿ ಹೋಗ್ತಾವಲ್ಲ, ಆಗಲೇ ಅನಾರೋಗ್ಯ ಕಾಡುತ್ತೆ. ಅನಾರೋಗ್ಯದಿಂದನೇ ನಮ್ಮ ದೇಹದ ಷಟ್ಚಕ್ರಗಳನ್ನು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಷಟ್ಚಕ್ರವನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದಲ್ಲ, ಅದರ ಶುದ್ಧೀಕರಣ ಬಹಳ ಮುಖ್ಯ ಆಗುತ್ತೆ. ಅತೀಂದ್ರಿಯ ಶಕ್ತಿಗಳು ಪಡಿಬೇಕು ಅಂದರೆ ಆ್ಯಕ್ಟಿವ್ನೆಸ್ ಬೇಕಾಗಿಲ್ಲ, ಆ ಚಕ್ರದ ಶಕ್ತಿಯನ್ನು ಆ ಚಕ್ರದಲ್ಲೇ ಹಿಡಿದಿಟ್ಕೊಳ್ಬೇಕು. ಅಧೋಮುಖವಾಗಿ ಆ ಚಕ್ರ ಶಕ್ತಿಯನ್ನು ಕಳಿಸ್ಬೇಕಾಗತ್ತೆ. ಅದಕ್ಕೆ ಇಂದಿನ ಸಾಲೆಗಳಲ್ಲಿ ಹೇಳಿದ್ರು, ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನಿಯಿಸಿ ಮೂಲಾಧಾರ ಹಾಗೂ ಸ್ವಾಧಿಷ್ಠಾನ ಚಕ್ರದಲ್ಲಿ ಸರ್ಪಾಕಾರದಲ್ಲಿ ಕುಂಡಲಿನಿ ಶಕ್ತಿ ಜಡವಾಗಿ ಮಲಗಿರುತ್ತೆ. ಆ ಜಡವಾದಂತಹ ಕುಂಡಲಿನಿಯನ್ನು ಸಹಸ್ರದಳದ ಚಕ್ರದಲ್ಲಿ ಶಿವನೊಟ್ಟಿಗೆ ನಿಲ್ಲಿಸುವುದೇ ಸಾಧನೆ. ಅಲ್ಲಿ ಆ ಶಿವನೊಂದಿಗೆ ನಿಂತಾಗಲೇ ಆ ಜಗನ್ಮಾತೆ ಅಮೃತಮಯ ಸ್ವರೂಪವನ್ನು ನಮಗೆ ನೀಡ್ತಾ ಹೋಗ್ತಾಳೆ. ಅದಕ್ಕೆ ಸಹಸ್ರ ಪದ್ಮಸ್ಥ ಸರ್ವವರ್ಣೋಪಶೋಭಿತ ಸರ್ವ ಇದರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ. ಸಹಸ್ರದ ದಳದಲ್ಲಿ ಆ ಜಗನ್ಮಾತೆ ನೆಲೆ ನಿಂತಾಗ ಅಮೃತವನ್ನು ನೀಡ್ತಾ ಹೋಗ್ತಾಳೆ. ಪ್ರತಿಯೊಂದು ಜೀವರಾಶಿಗಳಲ್ಲಿಯೂ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಈ ಪಿಂಡದಲ್ಲಿಯೂ ಅದೆಲ್ಲವೂ ಇದೆ. ಅದನ್ನು ಅರಿವು ತಿಳ್ಕೊಳ್ಬೇಕಷ್ಟೆ. ಎಲ್ಲಿಯವರೆಗೂ ನಾವು ನಮ್ಮ ಬಗ್ಗೆ ತಿಳಿದುಕೊಳ್ಳೋದಿಲ್ವೋ ಅಥವಾ ಆ ಶಕ್ತಿಗಳನ್ನು ರಹಸ್ಯವನ್ನು ಅರಿಯೋದಿಲ್ವೋ ನಾವು ಸಾಮಾನ್ಯರಾಗೇ ಇರ್ತಾ ಹೋಗ್ತೇವೆ. ಯಾವಾಗ ನಮ್ಮ ಅಸ್ತಿತ್ವ ಏನು ಅನ್ನೋದು ಪ್ರಶ್ನೆ ಬಂದಾಗ ಅದನ್ನು ತಿಳಿದುಕೊಂಡ ತಕ್ಷಣ ಏನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬರುತ್ತೆ. ಪ್ರಯತ್ನ ಸರಿಯಾಗಿದ್ದಾಗ ಅತ್ಯಂತ ಕಷ್ಟದ ಕೆಲಸವೂ ಕೂಡ ಸಾಧಾರಣವಾಗಿರುತ್ತೆ. ಆ ಪ್ರಯತ್ನ ನಿರ್ದಿಷ್ಟವಾಗಿರಬೇಕು, ನಮ್ಮ ಸಾಧನೆ ಹಾದಿಯಲ್ಲಿರಬೇಕು, ನಿಖರವಾಗಿ ಗುರಿ ಮುಟ್ಟಲೇಬೇಕೆನ್ನುವ ತವಕ ಇರಬೇಕು. ಯಾವಾಗಲೂ ಏನು ಬೇಕು ಅನ್ನೋದಕ್ಕಿಂತ ನಾನ್ಯಾರು ಅನ್ನೋ ತಿಳ್ಕೊಂಡ್ರೆ ಸಾಕಾಗತ್ತೆ. ಅನೇಕ ಯೋಗಿಗಳು, ಋಷಿಮುನಿಗಳು ಸಹಸ್ರ ವರ್ಷಗಳವರೆಗೂ ತಪಸ್ಸು ಮಾಡಿದ್ದು ನಾವ್ಯಾರು ಅನ್ನೋ ಪ್ರಶ್ನೆಯನ್ನು ಕಂಡುಕೊಳ್ಳೋದಕ್ಕೆ. ನಾನು ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗತ್ತೆ. ಹಾಗಾಗಿ ನಾನು ಯಾರು ಅನ್ನೋ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ಎಲ್ಲ ಸಮಸ್ಯೆಗಳು ದೂರವಾಗಿ ಹೋಗ್ತವೆ. ಆದಷ್ಟು ಜಗನ್ಮಾತೆ ಜಗಜ್ಜನನಿಯನ್ನು ನಿನ್ನಲ್ಲಿ ನಾನು ಅನ್ನೋದಕ್ಕಿಂತ ನಾನು ಯಾರು ಅನ್ನೋ ಪ್ರಶ್ನೆ ಬಂದಾಗ ನಾನು ಎಲ್ಲಿದ್ದೀನಿ, ನಾನು ಯಾರು
ಆ ಪ್ರಶ್ನೆ ಉತ್ತರವನ್ನು ಅವಳು ಬಿಟ್ಟು ಇನ್ಯಾರಿಗೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಶಕ್ತಿಯನ್ನು ಪಡೆದ್ರು, ಏನೇ ಸಾಧನೆಯನ್ನು ಮಾಡಿದ್ರು ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕು. ಆ ಹೋಗುವ ಸಮಯದಲ್ಲಿ ಏನನ್ನು ತೊಗೊಂಡು ಹೋಗೋಕ್ಕೆ ಸಾಧ್ಯ? ಪುಣ್ಯವನ್ನು. ಯಾವ ಪುಣ್ಯ? ಆ ಪುಣ್ಯದ ರಾಶಿ ಕೊಡ್ಲಿಕ್ಕೆ ಸಾಧ್ಯ ಇರೋಳು ಅವಳೊಬ್ಬಳೆ. ಶ್ರೀಮಾತ್ರೇ ನಮಃ.